ಆತ್ಮೀಯ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೂ ಮತ್ತು ನನ್ನ ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಿಷ್ಠಾ ಆನ್ಲೈನ್ ತರಬೇತಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಮಸ್ಯೆಗಳಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಚಾನಲ್ನ ಉದ್ದೇಶ. ನಾವು ವಿಡಿಯೋದಲ್ಲಿ ಈ ಒಂದು ಚಟುವಟಿಕೆಯನ್ನು ಮುಗಿಸುವಲ್ಲಿ ಶಿಕ್ಷಕರು ಎದುರಿಸ್ತಕ್ಕಂಥ ಸಮಸ್ಯೆಯನ್ನು ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ತಾವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ. ಮತ್ತು ವಿಡಿಯೋ ನೋಡಾದ ನಂತರ ಮತ್ತೆ ಬೇರೆ ಬೇರೆ ಶಿಕ್ಷಕ ಮಿತ್ರರಿಗೆಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ಈಗ ನೋಡೋಣ ಬನ್ನಿ. ಅನೇಕ ಶಿಕ್ಷಕ ಮಿತ್ರರು ಕಮೆಂಟ್ ಮಾಡಿ ಮತ್ತು ಕರೆ ಮಾಡಿ ಕೇಳ್ತಾ ಇದ್ರು, ಸರ್ ನಮ್ಮ ಹತ್ರ ನಾವು ಲಿಂಕ್ ಕೂಡ ಓಪನ್ ಆಗ್ತಾಯಿಲ್ಲ ಮತ್ತು QR ಕೋಡ್ ಕೂಡ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗೂ ಕೆಲವು ಶಿಕ್ಷಕರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಡೌನ್ಲೋಡ್ ಬಟನ್ ಕಾಣ್ತಾ ಇಲ್ಲ ಅಥವಾ ಆಪ್ಷನ್ ಕಾಣ್ತಾ ಇಲ್ಲ ಅಥವಾ ಚಿಹ್ನೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಇಲ್ಲಿ ಕಂಡುಕೊಳ್ಳೋಣ. ಆತ್ಮೀಯರೇ, ತಮ್ಮಲ್ಲಿ ಈ ಒಂದು ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂದರೆ ತಾವು ಹೆದರ್ತಕ್ಕಂಥ ಸಮಸ್ಯೆ ಇಲ್ಲ. ಇನ್ನೊಂದು ಸುಲಭವಾದ ವಿಧಾನಪ್ಪ ಅಂತಂದರೆ ಇಲ್ಲಿ QR ಕೋಡನ್ನು ಕಾಣ್ತಾ ಇದೆಯಲ್ಲ, ಸೊ ಈ QR ಕೋಡನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಬೇಕು. ಈ ರೀತಿ ಝೂಮ್ ಮಾಡಿಕೊಂಡು ಸೊ ಇದನ್ನು ಏನು ಮಾಡಬೇಕಂದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬೇಕು. ಸೊ ಈ ರೀತಿ ಸ್ಕ್ರೀನ್ ಶಾಟ್ ತೆಗೆದುಕೊಂಡ ನಂತರ ಇದೇನಾಗುತ್ತೆ ಅಂದರೆ ನಮ್ಮ ಗ್ಯಾಲರಿಲಿ ಓಪನ್ ಆಗುತ್ತೆ, ಸೇವ್ ಆಗುತ್ತೆ, ನಮ್ಮ ಗ್ಯಾಲರಿಲಿ ಸೇವ್ ಆಗುತ್ತೆ. ಇವಾಗ ನಾವೇನು ಮಾಡಬೇಕಂತಂದರೆ ಇದನ್ನು ಕ್ಲೋಸ್ ಮಾಡಿಕೊಂಡು ನಮ್ಮ ಮೊಬೈಲ್ನಲ್ಲಿ ಒಂದು QR ಸ್ಕ್ಯಾನರ್ ಇರಬೇಕು. ನಾನು ಈಗೇನು ಮಾಡ್ತೀನಿ ಅಂದರೆ ಇಲ್ಲ ನನ್ನ ಹತ್ರ ಇರ್ತಕ್ಕಂಥ ಒಂದು QR ಸ್ಕ್ಯಾನರನ್ನು ಓಪನ್ ಮಾಡ್ಕೊಳ್ತೀನಿ. ಕಾಣ್ತಾ ಇದೆ QR ಕೋಡ್ ರೀಡರ್ ಅಂತಕ್ಕಂಥದ್ದು. ಓಪನ್ ಮಾಡ್ಕೊಳ್ಳೋ ನಂತರ ಇಲ್ಲಿ ಮೇಲುಗಡೆ ಇಲ್ಲಿ ಒಂದು ಗ್ಯಾಲರಿ ಅಂತ ಇರುತ್ತೆ, ಅಂದರೆ ಇಲ್ಲಿ ಫೋಟೋ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ. ಸೊ ಇದ್ರ ಪಕ್ಕದಲ್ಲಿ ಬ್ಯಾಟ್ರಿ ಅದಂತಾರೆ ನೆಕ್ಸ್ಟು. ಆಮೇಲೆ ಅದ್ರ ಪಕ್ಕದಲ್ಲಿ ಸೊ ಎರಡು ಗುಡ್ಡದ ಥರ ಒಂದು ಚಿಕ್ಕ ಐಕಾನಲ್ಲಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇದೇನಾಗುತ್ತೆ ಅಂದರೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತಕ್ಕಂಥದ್ದು ಫೈಲ್ಸ್ನಲ್ಲಿ ಹೋಗಬೇಕು. ಫೈಲ್ಸ್ನಲ್ಲಿ ಹೋದಾಗ ಇಲ್ಲಿ ನಾನು QR ಕೋಡ್ ಇಲ್ಲಿದೆಯಲ್ಲ, ಆಲ್ರೆಡಿ ನಾನು ಸ್ಕ್ರೀನ್ಸ್ ತೆಕ್ಕೊಂಡಿದ್ದು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿ ಬ್ರೌಸ್ URL ಅಂತಂದಮೇಲೆ ಕ್ಲಿಕ್ ಮಾಡಬೇಕು. ಸೊ ನೋಡಿ pedlight.com ಅಂತಕ್ಕಂಥ ಓಪನ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಈ ಚಟುವಟಿಕೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ಏನು ಮಾಡಬೇಕಂದ್ರೆ ರೈಟ್ ಮಾಡಿ ಪೋಸ್ಟ್ ಅಂತಕ್ಕಂಥ ಮಾಡಬೇಕು ಅಥವಾ ಅಪ್ಲೋಡ್ ಅದು ಮಾಡಬೇಕು. ಮಾಡಿದಾಗ ಮಾತ್ರ ಸೊ ಈ ರೀತಿಯಾಗಿ ತಾವು ಈ ಚಟುವಟಿಕೆಯನ್ನು ಸಂಪೂರ್ಣ ಮಾಡ್ಬೋದು. ಸೊ ಆದ್ಮೇಲೆ ಈ ಒಂದು ಚಟುವಟಿಕೆ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನಾನು ಮತ್ತು QR ಕೋಡ್ ಯಾವ ರೀತಿ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನ್ನಿಸಿದ್ರೆ ಈ ವಿಡಿಯೋಕ್ಕೆ ಹೆಚ್ಚು ಲೈಕ್ ಮಾಡಿ ಮತ್ತು ಎಲ್ಲ ಹೆಚ್ಚು ಶಿಕ್ಷಕರ ಮಿತ್ರರಿಗೂ ಶೇರ್ ಮಾಡಿ. ಇನ್ನೊಮ್ಮೆ ತಮ್ಮಲ್ಲಿ ನಮ್ರವಾಗಿರ್ತಕ್ಕಂಥ ಏನಂತನಪ್ಪ ಅಂದರೆ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ತಕ್ಷಣದಲ್ಲಿ ತಮಗೆ ಲಭ್ಯ ಆಗುತ್ತೆ ಮತ್ತು ತಾವು ನೋಡಲು ಸರಳವಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರಗಳು.